ಇವತ್ತಂತೂ ಚಿಣ್ಣರ ಮೇಳದ ಒಂದು ಅದ್ಭುತ ಎರಡು ಪ್ರಯೋಗಗಳು ಭಾಳ ಮುಖ್ಯವಾಗಿ ಮೂಡ್ಲಪಾಯ ಬಯಲಾಟದ್ದು ಲವಕುಶ. ಯಾಕೆಂದರೆ ಮೂಡಲಪಾಯ ಬಯಲಾಟವನ್ನು ಈ ಭಾಗಕ್ಕೆ ಅಂದರೆ ಮೈಸೂರು ಭಾಗಕ್ಕೆ ಕನೆಕ್ಟ್ ಮಾಡೋದು ಮತ್ತು ಚಿಣ್ಣರ ಮೇಳದಲ್ಲಿ ಅದನ್ನು ಮಕ್ಕಳಿಗೆ ಅಡಾಪ್ಟ್ ಮಾಡಿದ್ದು ಮೂಡಲಪಾಯ ಬಯಲಾಟ. ಯಾಕೆಂದರೆ ಯಕ್ಷಗಾನ ಮಾಡುವ ಮಕ್ಕಳನ್ನು ನೋಡಿದ್ವಿ, ಆದರೆ ಇವತ್ತು ಮೂಡಲಪಾಯ ಬಯಲಾಟದಲ್ಲಿ ಆ ಮಕ್ಕಳು ಕುಣಿದ ರೀತಿ ಇದೆಯಲ್ಲ, ಅಂದರೆ ಕಳೆದ 20 ದಿವಸದಲ್ಲಿ ಅವ್ರನ್ನ ಶುರುವಾದ ದಿವಸದಿಂದಲೂ ನಾವು ನೋಡಿದ್ವಿ. ಬಟ್ ಆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಇಡೀ ಒಂದು ಫಾರಮ್ಮು ಮಕ್ಕಳನ್ನು ಒಳಗೊಂಡಿತ್ತು ಮತ್ತು ಮಕ್ಕಳು ಫಾರಮ್ಗೆ ಒಳಗೊಂಡಿದ್ದರು ಅನ್ನುವ ವಿಷಯ. ಮತ್ತು ಎಂದಿನಂತೆ ಮೈಸೂರಿನ ಕುರುಕ್ಷೇತ್ರ ನಾಟಕ, ಮಕ್ಕಳ ಕುರುಕ್ಷೇತ್ರ ಭಾಳ ಅದ್ಭುತವಾಗಿ ಮೂಡಿಬಂದು. ಅಂದರೆ ಎರಡು ಕನ್ನಡ ರಂಗಭೂಮಿಯ ಪ್ರಮುಖ ಪ್ರಕಾರಗಳು ಎರಡೂ ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ಟೈಮಲ್ಲಿ ಒಂದಾದ ಮೇಲೆ ಒಂದು ಇವತ್ತು ಸಂಜೆ 6:30ಯಿಂದ 10:15 ಒಂದು ರಸದೌತಣವನ್ನು ನೀಡಿದ್ದಿದೆಯಲ್ಲ, ಇದು ಚಿಣ್ಣರ ಮೇಳದ ಮತ್ತು ರಂಗಾಯಣದ ದೊಡ್ಡ ಸಾಧ್ಯತೆ. ನಿಜವಲ್ಲೂ ಈ ಬಾರಿಯ ಚಿಣ್ಣರ ಮೇಳಕ್ಕೆ ಚಿಣ್ಣರ ಮೇಳದ ಹೊಸತನ ಏನು ಅನ್ನೋದಕ್ಕೆ ಇವತ್ತಿನ ಎರಡು ನಾಟಕಗಳು. ಅಪ್ಪ ಅಮ್ಮ ಬಂದು ನೋಡಿ ಎಲ್ಲ ಬಂದು ಸೇರಿದ್ದೀವಿ, ಅಪ್ಪ ಅಮ್ಮ ಬಂದು ನೋಡಿ ಎಲ್ಲ ಬಂದು ಸೇರಿದ್ದೀವಿ, ಹಾಡುತ್ತಾ ಕುಣಿಯುತ್ತಾ ಜಿಗಿಯುತ್ತಾ